ನೀವೇನಾದರೂ ಮಂತ್ರಾಲಯಕ್ಕೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದರೆ ನಾನು ನಿಮಗೆ ಈ ಸ್ಟೇನ ರೆಕಮೆಂಡ್ ಮಾಡ್ತೀನಿ. ನಾವು ಕೂಡ ಇದೇ ರೆಸಿಡೆನ್ಸಿಯಲ್ಲಿ ಸ್ಟೇ ಆಗಿದ್ದು. ಇದು GPS ರೆಸಿಡೆನ್ಸಿ ಅಂತ, ಶ್ರೀ ಗುರು ಪವನಸುತ ರೆಸಿಡೆನ್ಸಿ ಅಂತ. ಇದು ಬಸ್ ಸ್ಟ್ಯಾಂಡ್ ಒಪೋಸಿಟೇ ಇದೆ. ಹಾಗೆಯೇ ಟೆಂಪಲ್ಗೆ ಒಂದು 10 ನಿಮಿಷ ವಾಕೇಬಲ್ ಡಿಸ್ಟೆನ್ಸಲ್ಲಿದೆ. ರೂಮ್ ಅಂತೂ ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು. ಹಾಗೆಯೇ 2 ಬೆಡ್ ವಿತ್ 2 ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ. ವಿತ್ AC ಬರುತ್ತೆ. ಇದು ವೈಫೈ ಹಾಗೆಯೇ TV ಎಲ್ಲನೂ ಇದೆ. ಇಂಟೀರಿಯರ್ ಅಂತೂ ಚೆನ್ನಾಗಿತ್ತು, ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿದೆ ರೂಮ್ ಕೂಡ. ಹಾಗೆಯೇ ಎಂಟ್ರಿ ಆಗುವಾಗ ರೈಟ್ ಸೈಡಲ್ಲಿ ಒಂದು ಮಿರರ್ ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳಿದಾಗೆ 2 ಬಾತ್ರೂಮ್ ಇದಕ್ಕೆ ಅಟ್ಯಾಚ್ಡ್ ಬಾತ್ರೂಮ್ ಕೊಟ್ಟಿದ್ದಾರೆ. 2 ಬಾತ್ರೂಮ್ ಅಟ್ಯಾಚ್ಡ್ ಕೊಟ್ಟಿದ್ದಾರೆ. ವಾರ್ಡ್ರೋಬ್ ಕೂಡ ಇದೆ ಸ್ಮಾಲ್, ನಿಮಗೆ ನಿಮ್ಮ ಲಗೇಜ್ ಎಲ್ಲ ಇಡಲಿಕ್ಕೆ. ಹಾಗೆಯೇ TV ನೀವು ನೋಡ್ತಾ ಇರ್ಬೋದು. ಮತ್ತು ಇದು 24 hours ಹಾಟ್ ವಾಟರ್ ಫೆಸಿಲಿಟಿ ಕೂಡ ಇದೆ ನಿಮಗೆ. ಹಾಗೆಯೇ ನಿಮಗೆ ಅವರು ಕಾಂಪ್ಲಿಮೆಂಟ್ರಿ ಆಗಿ ಬ್ರೇಕ್ಫಾಸ್ಟ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ರೂಮ್ ಅಂತೂ ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಇದು ಲಾರ್ಜ್ ಸೂಟ್ ರೂಮ್ ಅಂತಲೇ ಹೇಳ್ಬೋದು. ಲೈಟಿಂಗ್ಸ್ ಆಗಲಿ, ವೆಂಟಿಲೇಷನ್ ಆಗಲಿ, ಹಾಗೆಯೇ ಫ್ಯಾನ್ ಕೂಡ ಕೊಟ್ಟಿದ್ದಾರೆ 2. ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿತ್ತು. ಹಾಗೆಯೇ ನಾವು 9 ಮೆಂಬರ್ಸ್ ಇದ್ದದ್ರಿಂದ 2 ರೂಮನ್ನು ನಾವು ಬುಕ್ ಮಾಡಿದ್ವಿ. ಈ ರೂಮ್ ಕೂಡ ಅಷ್ಟೇ, ಇದಕ್ಕೆ ಕೂಡ 2 ಲಾರ್ಜ್ ಬೆಡ್ ಹಾಗೆಯೇ 2 ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ. ಸೇಮ್ ವಿತ್ ವೈಫೈ, AC, TV ಹಾಗೆಯೇ ಬ್ರೇಕ್ಫಾಸ್ಟ್ ಅನ್ನಾಗಲೇ ಹೇಳಿದಾಗೆ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಕೂಡ ಇದೆ. ಎಲ್ಲ ಫೆಸಿಲಿಟೀಸ್ ತುಂಬ ಚೆನ್ನಾಗಿತ್ತು. ನೀವು ಕೂಡ ಮಂತ್ರಾಲಯಕ್ಕೆ ಏನಾದರೂ ಹೋಗೋದು ಪ್ಲ್ಯಾನ್ ಮಾಡಿದರೆ ನಾನು ನಿಮಗೆ ಈ ರೆಸಿಡೆನ್ಸಿ, ಈ ಸ್ಟೇನ ರೆಕಮೆಂಡ್ ಮಾಡ್ತೀನಿ. ಏನಾದರೂ ಇದರ ಡೀಟೇಲ್ಸ್ ಬೇಕಿದ್ದರೆ ನನಗೆ ಕಮೆಂಟ್ ಮಾಡ್ಬೋದು, ಅಥವಾ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ.